जय जय हरि जय माधव मुरारी, हे नाथ नारायण देव देवा। जय जय हरि जय माधव मुरारी, हे नाथ नारायण देव देवा। राधे श्याम राधे श्याम, राधे श्याम 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 राधे श्याम। ವೇದಗಳೇ ಹಾಡಿವೆ ಮಹಿಮೆಗಳ, ಭೇದವನರಿಯದ ಮೂಢರೇ ಬಹಳ. ನೀನಿಹೆ ನೀರಲಿ ಹರಿವ ನಿಲನಲಿ, ಧಗ ಧಗವೆನುತಲಿ ಉರಿವ ನಲನಲಿ. ಜಯ ಜಯ ಹರಿ ಜಯ ಮಾಧವ ಮುರಾರಿ, हे नाथ नारायण देव देव। राधे श्याम 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 राधे श्याम। दासरी जनरू स्वामी इवरू, जन जन को अधिकारी इवरू। अजयनु अभयनु, अजयनु अभयनु, अचलनु अमरनु, कालनावतारी इवनु। जय जय हरि जय माधव मुरारी, हे नाथ नारायण देव देवा। जय जय हरि जय माधव मुरारी, हे नाथ नारायण देव देवा। राधे श्याम राधे श्याम, राधे श्याम 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 राधे श्याम। ಕಂಸನಗರಿಯಲ್ಲಿ ನಾರಾಯಣ. ಯಾರು ಆ ಸಾಹಸಿ ನಾರಾಯಣ ಭಕ್ತ? ಯಾವ ಪ್ರದೇಶದಿಂದ ಬಂದಿದ್ದಾನೆ? ಠಣ 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 ತಾಳದೊಂದಿಗೆ ಭಗವಂತ ಕಂಸನಿಗೆ ಏನು ಸಂದೇಶ ತಂದ? ಯಾವ ಮೂರ್ಖ ತನ್ನ ಮೃತ್ಯುವನ್ನು ಆಮಂತ್ರಿಸಿದವನು? ಕಣದೊಳಗೆ ನೀನಡಗಿರುವೆ, ಕಣ ಕಣದೊಳಗೆ ನೀನಡಗಿರುವೆ. ಕಾಲವ ನೀನೇ ಸರಿಸುತ್ತಲಿರುವೆ, ಕಾಲವ ನೀನೇ ಸರಿಸುತ್ತಲಿರುವೆ. ಮುಜಗವಿದರ ಮುಜಗವಿದರ ನಾಥನಾಗಿರುವೆ, ದೀನ ಅನಾಥ ಸಂಗಾತಿನಿ ಪ್ರಭುವೆ. ಜಯ ಜಯ ಹರಿ जय माधव मुरारी, हे नाथ नारायण देव देवा। जय जय हरि जय माधव मुरारी, हे नाथ नारायण देव देवा। मुक्ति निन्निंद बंधन निन्निंद, मुक्ति निन्निंद बंधन निन्निंद. ಋತುಗಳ ಪರಿವರ್ತನೆ ನಿನ್ನಿಂದ, ಋತುಗಳ ಪರಿವರ್ತನೆ ನಿನ್ನಿಂದ. ಪಾಲಕ ನೀನೇ, ಪಾಲಕ ನೀನೇ ಯುಗಾವತಾರಿ. ಹೇ ಕೃಷ್ಣ ನೀನೇ ಜಗಕ್ಕುಪಕಾರಿ. ಜಯ ಜಯ ಹರಿ ಜಯ ಮಾಧವ ಮುರಾರಿ, ಹೇ ನಾಥ ನಾರಾಯಣ ದೇವ ದೇವ. ಜಯ ಜಯ ಹರಿ ಜಯ ಮಾಧವ ಮುರಾರಿ, ಹೇ ನಾಥ ನಾರಾಯಣ ದೇವ ದೇವ.
ನಿಲ್ಲಿಸಿ. ನಾರಾಯಣ. ನಾರಾಯಣ. ಬ್ರಹ್ಮ ರಾಕ್ಷಸ. ನಾರಾಯಣ ನಾರಾಯಣ. ಅಮ್ಮ ಅಮ್ಮ ನೋಡ್ ನನ್ ಶೃಂಗಾರನ ಇವತ್ತು ನಾನೇ ಅಲಂಕಾರ ಮಾಡ್ಕೊಂಡೆ. ನೋಡಮ್ಮ ನೀನು. ಮೋಹಿನಿ ರೂಪದ ಮದನ ಮುರಾರಿ ಜಗವನೆ ಸೆಳೆದನು ಚೆಲುವನೆ ತೋರಿ. ತನಗೆ ತಾನೆ ಸಿಂಗಾರವ ಮಾಡಿ ತಾಯಿಗೆ ತೋರಿಸಿ ಬಂದರು ನೋಡಿ. ಮಗನನು ಕಾಣುತ್ತ ಸೋತ ಯಶೋದೆ ಬಿಗುಮುಗ ತೊರೆಯದೆ ನಕ್ಕಳು ಮನದೆ. ಮೋಹಕ ರೂಪದಿ ಮದನ ಮುರಾರಿ. ಹೇಳಮ್ಮ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಹೇಳಮ್ಮ. ಅಕ್ಕ ನೋಡಿ ಅಲ್ಲಿ ಹೂ ಶೃಂಗಾರದಲ್ಲಿ ಕೂಡ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ ಕೃಷ್ಣ. ನಿಜ ಹೇಳ್ತಿದ್ಯಾ ಕೀರ್ತಿ. ಕೃಷ್ಣ ಹುಟ್ಟದಾಗ್ಲೇ ಅವನ ಅಂದವಾದ ರೂಪ ನೋಡಿ ನಾನಂತೂ ಬೆರಗಾಗಿದ್ದೆ. ಆದ್ರೆ ಇವತ್ತು ಹೇಗಿದೆ ಅಂದ್ರೆ ಸ್ವತಃ ಮನ್ಮಥನೇ ಬಾಲಕನ ರೂಪದಲ್ಲಿ ನಮ್ಮ ಅಂಗಳಕ್ಕೆ ಬಂದಿರೋ ಹಾಗಿದೆ. ನಾರಾಯಣ ನಾರಾಯಣ. ಮಾತೆ, ಯಾವ ಮೋಹಿನಿ ರೂಪದಲ್ಲಿ ಪ್ರಭುವು ದೇವತೆಗಳಿಗೆ ಅಮೃತಪಾನ ಮಾಡಿಸಿದ್ದರೋ, ಯಾವ ಮೋಹಿನಿ ರೂಪ ನೋಡುತ್ತಲೇ ಸ್ವತಃ ಮಹಾದೇವ ಮೋಹಗೊಂಡಿದ್ದರೋ, ಇಂದು ಪ್ರಭುವು ಅದೇ ಮೋಹಿನಿಯ ರೂಪದ ಅನುಸಾರ ಶೃಂಗರಿಸಿಕೊಂಡಿದ್ದಾರಲ್ಲ ಮಾತೆ. ನೀವು ಸತ್ಯ ಹೇಳುತ್ತಿದ್ದೀರಿ ದೇವರ್ಷಿ. ನಂದಪುತ್ರನ ಈ ಮನೋಹರ ರೂಪವನ್ನು ನೋಡಿದರೆ ಹೇಗನಿಸುತ್ತಿದೆ ಎಂದರೆ ಯೋಗಮಾಯೆಯು ಸ್ವತಃ ಅವನ ಶೃಂಗಾರ ಮಾಡಿರುವಂತೆ. ಅವನ ಈ ಚಂದದ ರೂಪಕ್ಕೆ ಮನಸೋಲದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಾರಾಯಣ ನಾರಾಯಣ. ಮಾತೆ, ಇಂದು ಜಗತ್ತಿಗೆ ಪರಮ ಸೌಭಾಗ್ಯ ತಾಯಿ ಯಶೋದೆಯ ಕಾರಣದಿಂದ ಪ್ರಾಪ್ತವಾಗಿದೆ. ಈಗ ನೋಡಬೇಕು ಮಾತೆ, ತಾಯಿ ಯಶೋದೆ ಪ್ರಭುವಿನ ಈ ಮೋಹಿನಿ ರೂಪದಿಂದ ಖುಷಿಯಾಗುವಳೋ ಇಲ್ಲವೋ. ರೋಹಿಣಿ ಅಕ್ಕ, ಎಷ್ಟು ಹೊತ್ತಾಗ್ತಿದೆ. ನಾನು ಒಪ್ತೀನಿ, ಮಕ್ಕಳ ಒಳ್ಳೇದಕ್ಕೋಸ್ಕರ ಅಮ್ಮ ಕೆಲವೊಮ್ಮೆ ಕಠಿಣವಾಗ್ಬೇಕಾಗತ್ತೆ. ಆದ್ರೆ ಈಗ ಯಶೋದೆ ಅಕ್ಕ ಕೋಪ ಬಿಡ್ಬೇಕು. ಇಲ್ಲ ಚಿಕ್ಕಮ್ಮ, ನಿಮ್ಗೆ ಕೃಷ್ಣನ್ ಬಗ್ಗೆ ಗೊತ್ತಿಲ್ಲ. ಅವನಿಗೆ ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ಬೇಕು. ಈಗ ಅವನು ಯಶೋದೆ ಚಿಕ್ಕಮ್ಮನ್ನ ಸಮಾಧಾನ ಮಾಡ್ಲಿಲ್ಲ ಅಂತಂದಿದ್ರೆ
ಅವನು ಖಂಡಿತವಾಗಿ ಬೇರೆ ಯಾವ್ದಾರ ತುಂಟಾಟ ಮಾಡ್ತಾ ಇರ್ತಿದ್ದ. ನಾನು ಹೇಗ್ ಕಾಣಿಸ್ತಿದ್ದೀನಿ ಹೇಳಮ್ಮ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ನಿನ್ ಗೊತ್ತಾ ಅಮ್ಮ, ಇಷ್ಟು ಸುಂದರವಾಗಿ ಕಾಣಕ್ಕೆ ನನ್ ಕಾಡಿನ ಎಲ್ಲಾ ಹೂನು ಕಿತ್ಕೊಂಡ್ ಬಂದೆ. ನಿನ್ ಕಂದಂಗೆ ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ನಾನೇ ಒಂದು ಕಪ್ಪೊಟ್ಟಿಟ್ಕೊಂಡೆ. ನಾರಾಯಣ ನಾರಾಯಣ ಮಾತೆ, ಈಗ ತಿಳಿಯುತ್ತಿದೆ ಈ ಸಂಪೂರ್ಣ ಸೃಷ್ಟಿಯನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡಲು ನಾರಾಯಣನು ದೃಷ್ಟಿಬೊಟ್ಟು ಇಟ್ಟುಕೊಂಡಿದ್ದಾನೆ ಮಾತೆ. ಧನ್ಯನು ನಾರಾಯಣ, ಧನ್ಯವಾಯಿತು ಅವನ ಲೀಲೆ. ನಾರಾಯಣ ನಾರಾಯಣ. ಅಮ್ಮ, ಇನ್ಮೇಲೆ ನಿನ್ಗೆ ನನ್ ಶೃಂಗಾರ ಮಾಡೋ ಅವಶ್ಯಕತೆನೇ ಬರಲ್ಲ. ಇನ್ಮೇಲೆ ನನ್ನ ಅಲಂಕಾರನ ನಾನೇ ಮಾಡ್ಕೋತೀನಿ, ಸರಿನಾ ಅಮ್ಮ? ಅಮ್ಮ, ಏನಾಯ್ತಮ್ಮ? ಅಮ್ಮ 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 ಅಮ್ಮ, ನೀನ್ ನನ್ನ ಅಲಂಕಾರನ ನೋಡ್ಲೇ ಇಲ್ವಲ್ಲ? ಆದ್ರೆ ನಾನ್ ನೋಡಿದ್ನಲ್ಲ ನಿನ್ನ ಅಲಂಕಾರ ಹೇಗಿದೆ ಅಂತ ನಾನ್ ಹೇಳ. ಒಳ್ಳೆ ಕಾಡ್ ಮನುಷ್ಯ. ಅಬ್ಬೆ, ನನ್ನ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ನನ್ ಸವಾಲಿಗೆ ನೀನ್ ಮಾಡಿರೋ ಉಪಾಯ ಇದೇನಾ? ನಿಮ್ಮಮ್ಮನ್ನ ಒಪ್ಸಕ್ಕೆ ಹೀಗೋಗಿದ್ಯಾ? ನನ್ ಸವಾಲನ್ನ ಯಾರಾದ್ರೂ ಗೆಲ್ಲೋದಾ? ಇದು ಸಾಧ್ಯನೇ ಇಲ್ಲ. ರಾಧೆ, ನಾನು ನಮ್ಮ ಅಮ್ಮನ್ ಕಂದ. ನನ್ನ ಅಮ್ಮನ್ ಕೋಪ ಬೆಣ್ಣೆ ಇದ್ದಂಗೆ. ಬೆಣ್ಣೆ ಹೇಗ್ ಕರಗುತ್ತೋ ಹಾಗೆ ಅಮ್ಮನ್ ಕೋಪನೂ ಕರಗ್ಬಿಡುತ್ತೆ. ನೋಡು, ಅಮ್ಮ ನನ್ಗಂತ ಬೆಣ್ಣೆನೂ ಇಟ್ಟಿದ್ದಾಳೆ. ಇದಕ್ಕೆ ಒಂದೇ ಅರ್ಥ, ಅವಳಿಗೆ ಕೋಪ ಇಲ್ಲ ಅಂತ. ಆದಷ್ಟು ಬೇಗ ನನ್ನ ಹತ್ರ ಮಾತು ಆಡ್ತಾಳೆ. ಅಮ್ಮ ನನ್ಗೆ ಬೆಣ್ಣೆ ತಿನ್ನಿಸ್ತಾಳೆ. ಅದನ್ನ ನೀನು ಕೂಡ ನೋಡ್ತೀಯ. ನಾನ್ ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ಇವಾಗ ನಾನು ನೋಡ್ತೀನಿ ನಿಮ್ಮಮ್ಮನ ಕೈಯಿಂದ ಹೇಗ್ ಬೆಣ್ಣೆ ತಿಂತೀಯಾ ಅಂತ. ನಾನು ನೋಡ್ತೀನಿ ನನ್ಗೆ ಅಮ್ಮ ಬೆಣ್ಣೆ ತಿನ್ಸೋದನ್ನ ನೀನ್ ಹೇಗ್ ತಡೀತೀಯಾ ಅಂತ. ಕೃಷ್ಣ ಅಧಿಕ ಪ್ರಸಂಗಿ. ಆಡಿ ಹಾಡಿ ಕುಣಿದಾಡಿ ಖುಷಿಯಿಂದ ಸ್ವರಕ್ಕೆ ಸ್ವರ ಸೇರಿಸಿ ಉತ್ಸವ ಮಾಡಿ, ಏಕೆಂದರೆ ವರ್ಷಗಳಿಂದ ಯಾವುದರ ಪ್ರತೀಕ್ಷೆ ಇತ್ತೋ ಆ ಕ್ಷಣ ಬಂದಿದೆ. ಬಂದಿದೆ ಆ ಶುಭಗಳಿ. ಅಕ್ರೂರ ನೀನು ಕೂಡ ನನ್ನ ಸಂತೋಷವನ್ನು ಸಂಭ್ರಮಿಸು, ಏಕೆಂದರೆ ನಿನ್ನ ಅಭೂತಪೂರ್ವ ಮಹಾರಾಜನ ಅಷ್ಟಮ ಸಂತಾನದ ಗುರುತು ತಿಳಿಯಿತು. ಚಾಣೂರ, ಭಯಬೇಡ, ನಗಬೇಕು. ಇಂದು ಉತ್ಸವದ ದಿವಸ. ನನ್ನ ಅಷ್ಟಮ ಅಳಿಯನ ಸುಳಿವು ತಂದ ಶ್ರೀಧರ. ನೀನಂತೂ ಮೊದಲೇ ನಾರಾಯಣನ ರಂಗಿನಲ್ಲಿ ಮುಳುಗಿರುವೆ. ನಿನಗೆ ಎಲ್ಲಿ ಬಣ್ಣ ಹಚ್ಚಲಿ? ಎಲ್ಲಿ? ಕಂಸ, ಯಾರ ಮೇಲೆ ನಾರಾಯಣನ ಬಣ್ಣ ತುಂಬಿದೆಯೋ ಅವನ ಮೇಲೆ ಯಾವ ಬಣ್ಣವೂ ನಿಲ್ಲಲಾರದು. ನಾರಾಯಣ ಭಕ್ತಿ. ಎಲ್ಲಿದ್ದಾನೆ ಆ ನಾರಾಯಣ? ನಿನಗೆ ಗೊತ್ತಲ್ಲವೇ, ನೀನು ನನ್ನ ಸಹೋದರಿ ದೇವಕಿಯ ಅಷ್ಟಮ ಪುತ್ರನನ್ನು ಹುಡುಕಿದ್ದಕ್ಕಾಗಿ ನಿನಗೆ ಕಂಸನಗರಿಯಲ್ಲಿ ನಾರಾಯಣ ಧ್ಯಾನದ ದುಸ್ಸಾಹಸ ಸಾಧ್ಯವಾಯಿತು. ಎಲ್ಲಿದ್ದಾನೆ ನಾರಾಯಣ? ನಾರಾಯಣ ಕಣಕಣದಲ್ಲೂ ಇದ್ದಾನೆ ಕಂಸ. ಇವನ ಹೃದಯದಲ್ಲಿ, ಇವನ ಹೃದಯದಲ್ಲಿ, ನನ್ನ ಹೃದಯದಲ್ಲಿ, ಅವನ ಹೃದಯದಲ್ಲಿ. ಇಲ್ಲ ಭಗವಂತ, ಇವನು ಸುಳ್ಳು ಹೇಳುತ್ತಿದ್ದಾನೆ. ನನ್ನಲ್ಲಿ ನಾರಾಯಣ ಇಲ್ಲ, ನನ್ನಲ್ಲಿ ಕೇವಲ ಭಗವಂತ ಕಂಸನಿದ್ದಾನೆ. ನನ್ನ ವಾಸ. ಅದಲ್ಲದೆ ಕಂಸ, ನಿನ್ನಲ್ಲೂ ಅದೇ ನಾರಾಯಣ, ಭಕ್ತವತ್ಸಲ, ಸಚ್ಚಿದಾನಂದ ಭಗವಂತ ನಾರಾಯಣನ ವಾಸವಿದೆ. ನನ್ನಲ್ಲಿ, ಇವನಲ್ಲಿ, ಅವನಲ್ಲಿ, ನನ್ನಲ್ಲಿಯೂ. ಕಣ ಕಣದಲ್ಲೂ ನಾರಾಯಣ, ಹೃದಯ ಹೃದಯದಲ್ಲೂ ನಾರಾಯಣ. ನಾರಾಯಣ
ನಾರಾಯಣ. ಶ್ರೀಧರ, ಇಂದು ನಿನ್ನ ನಾರಾಯಣನೇ ಹೇಳುತ್ತಾನೆ ಯಾರು ದೇವಕಿಯ ಆ ಅಷ್ಟಮ ಬಾಲಕನೆಂದು. ನಾರಾಯಣ ನಾರಾಯಣ ಮಾತೆ, ಪಾಪಿ ಕಂಸನ ದುರಾಚಾರವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ದೊಡ್ಡ ಗೊಂದಲ ಉಂಟಾಗುತ್ತಿದೆ. ಎಂತಹ ಗೊಂದಲ ದೇವರ್ಷಿ? ಮಾತೆ, ದೇವ, ಮನುಷ್ಯ, ನಾಗ, ಅಸುರ ಸೃಷ್ಟಿಯ ಕಣಕಣದಲ್ಲಿ ಸಚ್ಚಿದಾನಂದ ಪ್ರಭು ನಾರಾಯಣನ ವಾಸವಿದೆ. ಆದರೆ ಮಾತೆ, ನನಗೆ ತಿಳಿಯುತ್ತಿಲ್ಲ, ಈಗ ಸ್ವರ್ಣದ ಕಣವು ಸ್ವರ್ಣವೇ ಆದಲ್ಲಿ ಎಲ್ಲರ ಹೃದಯದಲ್ಲಿ ಪ್ರಭುವಿನ ವಾಸ ಇರುವ ನಂತರವೂ ಕೆಲ ವ್ಯಕ್ತಿಗಳು ಕಂಸನಂತೆ ದುರಾಚಾರಿ ಮತ್ತು ಅತ್ಯಾಚಾರಿ ಹೇಗೆ ಆಗುತ್ತಾರೆ? ದೇವರ್ಷಿ, ಇದು ಸತ್ಯವೇ. ಪ್ರತಿಯೊಂದು ಜೀವಿಯಲ್ಲೂ ಪರಮ ಪ್ರಕಾಶ ನಾರಾಯಣನ ಸೂಕ್ಷ್ಮ ರೂಪದ ವಾಸವಿರುತ್ತದೆ. ಇದೇ ಕಾರಣ ಪ್ರತಿಯೊಬ್ಬ ಮನುಷ್ಯನೂ ಸೂಕ್ಷ್ಮ ಅಂಶದಲ್ಲಿ ಪರಮೇಶ್ವರನ ಎಲ್ಲ ಗುಣಗಳನ್ನು ಹೊಂದಿರುತ್ತಾನೆ. ಆದರೆ ಇದರ ಜೊತೆ ಮನುಷ್ಯರಲ್ಲಿ ಪರರ ಮೇಲೆ ಹಕ್ಕು ಸ್ಥಾಪಿಸುವ, ಅವರನ್ನು ತಾನು ನಿಯಂತ್ರಿಸುವ ಪ್ರವೃತ್ತಿ ಇರಲು ಕಾರಣವೆಂದರೆ ಈ ಪ್ರವೃತ್ತಿ ಸ್ವತಃ ನಾರಾಯಣನಲ್ಲಿಯೂ ಇದೆ. ಮಾತೆ, ಹಾ ದೇವರ್ಷಿ, ನಾರಾಯಣನೇ ಸರ್ವಾಂತರ್ಯಾಮಿ. ಅವರು ಸಂಪೂರ್ಣ ಸೃಷ್ಟಿಯನ್ನು ನಿಯಂತ್ರಣ ಮಾಡುತ್ತಾರೆ. ಆದರೆ ಮನುಷ್ಯರಲ್ಲಿನ ನಿಯಂತ್ರಣ ಮಾಡುವ ಪ್ರವೃತ್ತಿಗೆ ಕಾರಣವೆಂದರೆ ಅವರು ಕಾಮ, ಕ್ರೋಧ, ಮೋಹ, ಲೋಭದಿಂದ ಸ್ವಯಂ ನಿಯಂತ್ರಣ ಹೊಂದಲಿ ಎಂದು. ಆದರೆ ಕೆಲ ಮನುಷ್ಯರು ಅಜ್ಞಾನದಿಂದ ಯಾವ ತಪ್ಪು ಮಾಡುತ್ತಾರೆಂದರೆ ಅವರು ತಾವೇ ದೇವರೆಂದು ತಪ್ಪು ತಿಳಿಯುತ್ತಾರೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಮಾತೆ. ಅಹಂಕಾರ ತುಂಬಿದ ಇಂತಹ ವ್ಯಕ್ತಿಯೇ ಕಂಸನಂತೆ ತನ್ನನ್ನು ತಾನೇ ಭಗವಂತ ಎಂದುಕೊಳ್ಳುತ್ತಾನೆ. ಹಾ ದೇವರ್ಷಿ, ಸತ್ಯವೇನೆಂದರೆ ಈ ಪೂರ್ತಿ ಸೃಷ್ಟಿಗೆ ಒಬ್ಬನೇ ಸೂತ್ರಧಾರ, ಅವರೇ ಸ್ವತಃ ನಾರಾಯಣ. ಈ ಪೂರ್ತಿ ಸೃಷ್ಟಿ ಪರಮ ಸೂತ್ರಧಾರ ನಾರಾಯಣನ ಅಧೀನ. ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ಹೃದಯದಲ್ಲಿ ನಾರಾಯಣ ಮತ್ತು ನಗರದಲ್ಲಿ ಭಜನೆ. ಓ ನಾರಾಯ. ಓ ನಾರಾಯಣ, ಮೋಸಗಾರ, ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದೆ ಮತ್ತು ನೀನು ಇಲ್ಲಿ ಅಡಗಿ ಕುಳಿತಿರುವೆ, ಶ್ರೀಧರನ ಹೃದಯದಲ್ಲಿ. ನಾರಾಯಣ, ಹೃದಯದಲ್ಲಿ ಅದು ಹೇಗೆ? ಓ ನಾರಾಯಣ, ಹೊರಗೆ ಬಾ, ಇಲ್ಲವಾದರೆ ನಿನ್ನ ಶ್ವಾಸ ನಿಲ್ಲುತ್ತದೆ. ಭಗವಂತ ಕಂಸ ವಧಿಸುವ ಮೊದಲೇ ನಿನ್ನ ಮೃತ್ಯುವಾಗುತ್ತದೆ. ಹೊರಗೆ ಬಾ. ಓ ಚತುರ್ಭುಜ, ಬಾರೋ, ಹೊರಗೆ ಬಾರೋ. ಓ ಜಗತ್ಪಾಲಕ, ಹೊರಗೆ ಬಾ. ನಿನಗೆ ಅಂತಿಮ ಅವಕಾಶ ನೀಡುತ್ತಿದ್ದೇನೆ ನಾರಾಯಣ. ಈಗಲೂ ನೀನು ಹೊರಬರದಿದ್ದರೆ ನಾರಾಯಣ, ನಾನು ನಿನ್ನ ಈ ಭಕ್ತನ ಹೃದಯವನ್ನು ಛಿದ್ರ ಛಿದ್ರ ಮಾಡುತ್ತೇನೆ, ನಿನ್ನನ್ನು ಹೊರಗೆಳೆಯುತ್ತೇನೆ, ನಾರಾಯಣ, ಅಂತ್ಯಗೊಳಿಸುತ್ತೇನೆ ನಿನ್ನ ಈ ಪರಮ ಭಕ್ತನನ್ನು. ಕಂಸ, ಮಾನ, ಪ್ರಾಣ, ಜೀವನ, ಮೃತ್ಯು ಎಲ್ಲ ಪ್ರಭುವಿನ ಇಚ್ಛೆಯಾಗಿದೆ. ಅಹಂಕಾರಿ ಕಂಸ, ನೀನು ಕೇವಲ ಯೋಚಿಸಬಲ್ಲೆ, ಏಕೆಂದರೆ ಅದು ನಾರಾಯಣನ ಇಚ್ಛೆಯಾಗಿದೆ. ನೀನು ನನ್ನ ಹತ್ಯೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನೀನು ಪರಮ ಸೂತ್ರಧಾರನಲ್ಲ. ಪರಮ ಸೂತ್ರಧಾರನು ನನ್ನ ಭಗವಂತ, ನನ್ನ ನಾರಾಯಣ. ಅವನೇ ಎಲ್ಲವನ್ನು ನಿಯಂತ್ರಿಸುತ್ತಾನೆ. ಅರ್ಥಾತ್ ಈಗ ನಾನು ನಿನ್ನ ಹತ್ಯೆ ಮಾಡಿದರೆ ಅವನು ನಿನ್ನ ರಕ್ಷಣೆ ಮಾಡಲು ಬರುತ್ತಾನೆ. ನಾರಾಯಣ, ಕರೆ
ಕರೆ ಅವನನ್ನ. ನಾರಾಯಣ! ನೋಡುತ್ತೇನೆ ಭಗವಂತ ಕಂಸನಿಂದ ನಿನ್ನ ರಕ್ಷಣೆಯನ್ನು ಅವನು ಹೇಗೆ ಮಾಡುತ್ತಾನೆಂದು. ನಿಲ್ಲು ಕಂಸ! ನಿಲ್ಲು ಕಂಸ! ನಿಲ್ಲು ಕಂಸ! ನಿಲ್ಲು ಕಂಸ! ಯಾರದು ಭಗವಂತ ಕಂಸನನ್ನು ತಡೆಯುವ ದುಸ್ಸಾಹಸ ಮಾಡಿದ್ದು? ಎದುರಿಗೆ ಬಾ. ಅಮ್ಮ, ಬೆಣ್ಣೆ. ಅಮ್ಮನ್ ಮುಖ ಏನ್ ನೋಡ್ತ್ಯಾ? ಇದು ಬೆಣ್ಣೆ ಅಂತ ಅವರಿಗೂ ಗೊತ್ತು. ನಾವೇನ್ ತುಪ್ಪ ಕಾಯಿಸ್ಬೇಕಾ? ಅಮ್ಮ, ನನ್ಗೆ ತುಂಬಾ ಹೊಟ್ಟೆ ಹಸುವಾಗಿದೆ ಅಮ್ಮ. ನಿನ್ ಕೈಯಿಂದಾನೇ ಬೆಣ್ಣೆ ತಿನ್ಸ್ತೀಯ ಅಮ್ಮ? ಹಸಿವಾಗಿರೋದ್ ನಿನಗೆ, ಬೆಣ್ಣೆ ಇರೋದ್ ನಿನ್ ಕೈಯಲ್ಲಿ. ಯಶೋಧ ಅಮ್ಮನ್ ಯಾಕೆ ಪೀಡಿಸ್ತಿದ್ಯಾ? ಹೋಗು, ನೀನಾಗ್ ನಿನ್ನೆ ಬೆಣ್ಣೆ ತಿನ್ನು. ಮಿತ್ರನಂದ, ನಮ್ ರಾಧೆ ಕೃಷ್ಣನ್ಗೆ ತೊಂದರೆ ಕೊಡ್ತಿದ್ದಾಳೆ ಅನ್ಸುತ್ತೆ. ನಾನು ಈಗ್ಲೇ ಹೋಗಿ ಅವಳಿಗೆ ತಿಳುವಳಿಕೆ ಹೇಳಿ ಬರ್ತೀನಿ. ಇಲ್ಲ ಗೆಳೆಯ, ಈ ಮಕ್ಕಳಾಟ ಅವ್ರಲ್ದೆ ನಾವ್ ಆಡಕ್ಕಾಗತ್ತಾ? ಅವ್ರ ಪಾಡಿಗೆ ಅವ್ರಿಗೆ ಆಡಕ್ ಬಿಡು, ನೀನು ನೋಡಿ ಸಂತೋಷ ಪಡು. ಹಾ ಋಷಭಾನಣ್ಣ, ಈಗ ನಮ್ ಕೃಷ್ಣಂಗೆ ಮೊದ್ಲೇ ಸಲ ಸರಿಯಾದ ಜೋಡಿ ಸಿಕ್ಕಿದೆ ನೋಡಿ. ನಂದ, ಕೃಷ್ಣ ಅಮ್ಮನ ಒಪ್ಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ. ಆದ್ರೆ ಯಶೋಧ ಅದ್ಗೆ ಕೋಪ ಬಿಡ್ತಿಲ್ವಲ್ಲ. ಗೆಳೆಯ, ಕೋಪ ಬಂದಿದ್ರೆ ತಾನೇ ಬಿಡೋದು. ಆದ್ರೆ ಯಾರು ಕೋಪ ಬಂದಿರೋ ಥರ ನಾಟಕ ಮಾಡ್ತಿದಾರೋ ಅವ್ರನ್ನ ಹೇಗೆ ಒಪ್ಸೋದು? ಅಮ್ಮ, ನಿನ್ ಕೈಯಿಂದನೇ ಬೆಣ್ಣೆ ತಿನ್ಸು ಅಮ್ಮ. ಕೃಷ್ಣ ಬ್ರಾಹ್ಮಣ ದೇವರಿಗೆ ದಕ್ಷಿಣೆ ಕೊಡೋಕೆ ಅರ್ಧ ರಾತ್ರಿಯಲ್ಲಿ ಕಾಡಲ್ಲಿ ಒಬ್ನೇ ಹೋಗ್ತೀಯ ಅಂದ್ರೆ ನಿನ್ ಕೈಯಾರೆ ಯಾಕೆ ಬೆಣ್ಣೆ ತಿನ್ನಕ್ಕಾಗಲ್ಲ ಅಲ್ವಾ ಯಶೋದೆ ಅಮ್ಮ? ರಾಧೆ, ನೀನ್ ನನ್ನ ಅಮ್ಮ ಆಗಕ್ ಪ್ರಯತ್ನ ಮಾಡ್ಬೇಡ ಆಯ್ತಾ? ಕೃಷ್ಣ, ನಾನೇನ್ ನಿಮ್ಮ ಅಮ್ಮ ಆಗ್ತಿಲ್ಲ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಮತ್ತೆ ಯಶೋದೆ ಅಮ್ಮಂಗೆ ಆಡಿ ಆಡಿ ಆಯಾಸ ಆಗಿದ್ಯೋ ಆ ಮಾತು ಹೇಳ್ದೆ. ನೀನಂತೂ ಸುಧಾರಿಸೋದೇ ಇಲ್ಲ. ನೀನೆಲ್ಲ ಕೆಲ್ಸನೂ ಅಮ್ಮನ್ ಕೇಳ್ದೇನೆ ಮಾಡ್ತೀಯ ಅಲ್ವಾ? ಮತ್ತೆ ಅಮ್ಮ ಯಾಕೆ ನಿನಗ್ ಬೆಣ್ಣೆ ತಿನ್ನಿಸ್ಬೇಕು ಅಲ್ವಾ ಯಶೋದೆ ಅಮ್ಮ? ಅಮ್ಮ, ಅಮ್ಮ, ಅಮ್ಮ. ರಾಧೆ, ನೀನ್ ಗೆದ್ದೆ, ನಾನ್ ಸೋತೆ. ಈಗ ನೀನ್ ಕೈ ಕೊಡು. ಯಾಕೆ? ಯಾಕಂದ್ರೆ ನೀನ್ ಗೆದ್ದಿದ್ದಕ್ಕೆ ನಾನು ಉಡುಗೊರೆ ಕೊಡ್ಬೇಕಲ್ವಾ? ನನ್ನ ಹೆಸರು ರಾಧೆ. ನಾನ್ ಯಾರ ಹತ್ರನೂ ಉಡುಗೊರೆ ತಗೊಳ್ಳಲ್ಲ. ಇದು ಗೆದ್ದದಕ್ಕೆ ಉಡುಗೊರೆ, ಅದಕ್ಕೆ ತಗೋತೀನಿ. ಇದು ನನ್ನ ಅಮ್ಮ ಮಾಡಿದ ಬೆಣ್ಣೆ. ಇಂಥ ಬೆಣ್ಣೆ ಇಡೀ ಜಗತ್ತಲ್ಲೇ ಸಿಗೋದಿಲ್ಲ. ಇದನ್ ತಿನ್ಮೇಲಾದ್ರೂ ನಿನ್ಗೆ ಸ್ವಲ್ಪ ಬುದ್ಧಿ ಬಂದ್ರೂ ಬರ್ಬಹುದು. ಅದಕ್ಕೆ ಬಿಡದೆ ತಿನ್ನು. ಅಧಿಕ ಪ್ರಸಂಗಿ ರಾಧೆ. ಬಾಯ್ ಬಡ್ಕ ಕೃಷ್ಣ, ನನಗ್ ಬುದ್ಧಿ ಇಲ್ಲ ಅಂದ್ಯಾ? ನನ್ನನ್ನ ಬಿಡೋದೇ ಇಲ್ಲ. ಶರೀರ ರಹಿತ ಉತ್ಕಚ, ನಿನ್ನ ಕಳುಹಿಸಿದರೆ ನಾರಾಯಣ ಇವನ ರಕ್ಷಣೆ ಮಾಡಲು. ಶ್ರೀಧರನಿಗಲ್ಲ ಕಂಸ, ನಾನು ನಿನಗೆ ಸಹಾಯ ಮಾಡಲು ಬಂದೆ. ಇವನಿಗೆ ಸ್ವಂತ ಶರೀರವಿಲ್ಲ,
ಭಗವಂತ ಕಂಸನಿಗೆ ಸಹಾಯ ಮಾಡುತ್ತಾನಂತೆ. ಹೇಗೆ? ಶರೀರ ಇಲ್ಲದೆ ಇರೋದು ನನಗೆ ಶಾಪವೂ ಹೌದು, ವರದಾನವೂ ಹೌದು. ನೀನೇನಾದ್ರೂ ಈ ನಾರಾಯಣ ಭಕ್ತನ ಹತ್ಯೆ ಮಾಡಿದ್ರೆ ನಿನ್ನಲ್ಲೂ ನಾರಾಯಣ ವಾಸವಿದ್ದಾನೆ ಅನ್ನೋದು ಸಿದ್ಧವಾಗುತ್ತೆ. ಏನು ಹೇಳಬೇಕೆಂದಿರುವೆ ನೀನು? ಈತನ ಹತ್ಯೆ ಆದ್ರೆ ಇವನಿಗೆ ಮುಕ್ತಿ ಸಿಗುತ್ತೆ. ಇವನಿಗೆ ಮುಕ್ತಿ ನೀಡುವುದನ್ನೇ ನಾನು ಬಯಸಿದ್ದು. ಜೀವನದಿಂದ ಇವನಿಗೆ ಮುಕ್ತಿ. ನಿಲ್ಲು ಕಂಸ! ಒಂದು ವೇಳೆ ಶ್ರೀಧರನ ಅಂತ್ಯವಾದರೆ ದೇವಕಿಯ 8ನೇ ಪುತ್ರ ಯಾರು ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಈ ನಾರಾಯಣ ಭಕ್ತನಿಗೆ ಗೊತ್ತು ಆ ದೇವಕಿಯ 8ಮ ಪುತ್ರನ ರಹಸ್ಯ. ಕಂಸ, ನಿನ್ನಿಂದ ಬಹಳ ಉಪಕಾರವಾಗಿದೆ. ನೀನು ನನಗೆ ಆಶ್ರಯ ಕೊಡದೆ ಹೋಗಿದ್ದಿದ್ರೆ ನಾನು ಯಾವತ್ತೋ ಹರಿದು ಹಂಚಿ ಹೋಗ್ಬಿಡ್ತಿದ್ದೆ. ನನಗೆ ಒಂದು ಅವಕಾಶ ಕೊಡು. ನೀನು ವರ್ಷಗಳಿಂದ ಹುಡುಕ್ತಾ ಇರೋನ್ನ ಆ ನಾರಾಯಣ ಭಕ್ತನ್ನ ನಾನು ನಿನ್ನೆದುರು ತರ್ತೇನೆ. ಉತ್ಕಚ, ಶುಭ ಕಾರ್ಯಕ್ಕೆ ತಡವೇಕೆ? ಕರೆದುತ ಆ ನಾರಾಯಣನ ದೂತನನ್ನು, ಅವನನ್ನು ಎತ್ತಿ ಎಸೆದು ಆ ನಾರಾಯಣನ ಬಳಿ ತಲುಪಿಸುತ್ತೇನೆ. ಕಂಸ, ಅದಕ್ಕಾಗಿ ನೀನು ಶ್ರೀಧರನಿಗೆ ಜೀವದಾನ ಕೊಡಬೇಕು. ಅವನ ಹತ್ರ ಹೋಗೋದಕ್ಕೆ ಇದು ಒಂದೇ ದಾರಿ. ಶ್ರೀಧರ, ನಿನ್ನ ನಾರಾಯಣ ನಿಜವಾಗಿಯೂ ಪರಮಸೂತ್ರಧಾರ, ಉಳಿಸಿಬಿಟ್ಟ ನಿನ್ನನ್ನು. ಆದರೆ ನೀನು ಚಿಂತಿಸಬೇಡ ಶ್ರೀಧರ, ನಿನ್ನ ಮುಕ್ತಿ ಭಗವಂತ ಕಂಸನ ಕೈಯಲ್ಲೇ ಆಗಲಿದೆ. ಹೋಗು ಉತ್ಕಚ, ಕರೆದೊಯ್ಯಿ ಈ ನಾರಾಯಣ ಭಕ್ತನನ್ನು. ಹಾಗೆ ಹಿಡಿದುತ್ತಾ ದೇವಕಿಯ 8ಮ ಪುತ್ರನನ್ನು. ಅವನ ಕಾರಣ ಕೆಲವರ ಮುಕ್ತಿಗೆ ತಡವಾಗಿದೆ. ನನ್ನ ಭಾವ ವಸುದೇವ, ನನ್ನ ಪ್ರಿಯ ಸೋದರಿ ದೇವಕಿ ಮತ್ತು ನನ್ನ ಪಿತಾ ಉಗ್ರಸೇನ ಮತ್ತು ತಿಳಿದಿಲ್ಲ ಯಾರ್ಯಾರಿಗೆಲ್ಲ ಮುಕ್ತಿ ನೀಡಬೇಕೋ. ಇನ್ನು ನಾನು ಹೇಳಿದ್ದು ಸತ್ಯವಲ್ಲವೇ ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ? ಹೋಗೋ. ಮತ್ತೆ ಕೇಳಿಲ್ಲಿ, ಗೋಕುಲಕ್ಕೆ ಹೋಗಿ ಗೋಕುಲದವನಾಗಬೇಡ. ಹೋಗೋ. ಪ್ರಾಪ್ತಿ, ಇವರೆಲ್ಲರ ಮುಕ್ತಿಗೆ ಇನ್ನೂ ಸಮಯವಿದೆ. ಅಧಿಕವಲ್ಲ, ಸ್ವಲ್ಪವೇ. ಆದರೆ ನೀನು ಭಗವಂತ ಕಂಸನ ಪ್ರಿಯ ಪತ್ನಿ. ಸ್ವಲ್ಪ ಮಾತ್ರದ ಪ್ರತೀಕ್ಷೆಯೂ ನಿನಗೆ ಶೋಭ ನೀಡುವುದಿಲ್ಲ. ಅದಕ್ಕಾಗಿ ಭಗವಂತ ಕಂಸ ಸರ್ವಪ್ರಥಮ ನಿನಗೆ ಸ್ವತಂತ್ರ ನೀಡುತ್ತಾರೆ. ಬಾ. ಅಮ್ಮ ನೋಡು, ನನ್ಗೆ ಕೆಟ್ಟ ದೃಷ್ಟಿ ಬಿದ್ಬಿಟ್ಟಿದೆ. ನಿನ್ ಕೃಷ್ಣನ ಈ ಕೆಟ್ಟ ದೃಷ್ಟಿಯಿಂದ ಕಾಪಾಡು ಅಮ್ಮ. ಕೃಷ್ಣ, ಕೆಟ್ಟ ದೃಷ್ಟಿ ಅದು ನಿಂಗ? ನಾನು ಒಪ್ಪೋದಿಲ್ಲ ಕೃಷ್ಣ. ಅಣ್ಣ, ಕಣ್ಣಿಗೆ ಕಾಣ್ತಾ ಇದ್ರು ಸಾಕ್ಷಿ ಬೇಕಣ್ಣ. ಅಮ್ಮ ಯಾವಾಗ್ಲೂ ಹೇಳ್ತಾಳೆ, ಕೆಟ್ಟ ದೃಷ್ಟಿ ಇದ್ರೆ ಜಾಸ್ತಿ ಸೀನ್ತಾರಂತೆ. ನೋಡು, ದೃಷ್ಟಿ ಆಗಿದೆ. ನೋಡಣ್ಣ, ಇನ್ನೂ ಒಂದ್ ಕೆಟ್ಟ ದೃಷ್ಟಿ. ಕೃಷ್ಣ, ಸ್ವಲ್ಪ ಹೊತ್ತು ನನ್ ಜೊತೆ ಬಂದು ಗರಡಿ ಅಭ್ಯಾಸ ಮಾಡು. ಆಗ ಎಲ್ಲ ಕೆಟ್ಟ ದೃಷ್ಟಿ ಕೂಡ ತಾನಾಗೆ ಓಡೋಗುತ್ತೆ. ಇಲ್ಲ ಅಣ್ಣ, ಅಮ್ಮನ್ ತುಂಟ ಕೃಷ್ಣಂಗೆ ಈ ತರದ ಅಭ್ಯಾಸದಿಂದ ಲಾಭನೇ ಇಲ್ಲ. ಇಲ್ಲಿ ನೋಡಣ್ಣ, ಕೆಟ್ಟ ದೃಷ್ಟಿ ಹೆಚ್ಚಾಗ್ತಾನೆ ಇದೆ. ಎಲ್ಲಿವರೆಗೂ ಅಮ್ಮ ಸ್ವತಃ ತನ್ನ ಕೈಯಿಂದ ನನ್ಗಾಗಿರೋ ಕೆಟ್ಟ ದೃಷ್ಟಿ ತೆಗೆಯೋದಿಲ್ವೋ ಅಲ್ಲಿವರೆಗೂ ಈ ಕೆಟ್ಟ ದೃಷ್ಟಿ ಹೋಗೋದೇ ಇಲ್ಲ. ಕೃಷ್ಣ, ಕೃಷ್ಣ,
ಮಾಡೋರು ಅವ್ರಿಗೆ ಕೆಟ್ಟ ದೃಷ್ಟಿ ತಾಗೋದು. ನೋಡು ನನ್ ಹಾಗೆ. ಆದ್ರೆ ನೀನು ನಿನ್ನ ಹೆಸರಿನ ತರ ಮನ್ಸಿಂದನೂ ಕಪ್ಪು. ಮತ್ತೆ ನಿನ್ ಕೆಟ್ಟ ದೃಷ್ಟಿ ಹೇಗ್ ತಾಗುತ್ತೆ? ರಾಧೆ, ನೀನು ನಿಜ ಹೇಳ್ತಿದ್ಯಾ. ಕೆಟ್ಟ ದೃಷ್ಟಿಗೆ ಚಿಂತೆ ಆಗ್ತಿರುತ್ತೆ. ಯಾಕಂದ್ರೆ ಅದಕ್ಕೆ ಎಲ್ಲಿ ಕೃಷ್ಣ ತಗ್ಲಾಕಂತನೋ ಅಂತ. ಅಮ್ಮ 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 ಅಮ್ಮ, ನೀವಿಬ್ರು ಸೇರಿ ನನ್ನ ಅಮ್ಮನಿಗೆ ಇವತ್ತು ಕೋಪ ತರಿಸಿದ್ರಿ. ಸೀತಾರಾಮ, ಈ ಬೆಣ್ಣೆನ ಆ ಹೆಣ್ಮಗಳ ಮನೆ ಕೊಟ್ಟು ಬಾಪ. ನೀನ್ ನನ್ ಗಡ್ಲನ ಅಥವಾ ಇವಳಿಗ? ನೀನು ನನ್ಗ್ ಸಹಾಯ ಮಾಡ್ಬೇಕು. ನೀನ್ ನೋಡಿದ್ರೆ ಇವಳ ಮಾತಿಗೆ ನಗ್ತಿದ್ಯಲ್ಲ. ಇಲ್ಲ ಕೃಷ್ಣ, ನಾನು ರಾಧೆ ಜೊತೆಗೆಲ್ಲ ಇಲ್ಲ. ನಾನು ಸತ್ಯದ ಜೊತೆಗಿದ್ದೀನಿ. ಮತ್ತೆ ನಿನ್ನ ಹಾಗೆ ನಮ್ಮವ್ರ ಜೊತೆ ಇರಕ್ಕೆ ನಾನು ಸತ್ಯನ ಬದಲಾಯಿಸಕ್ಕಾಗಲ್ಲ ಕೃಷ್ಣ. ಮಿತ್ರ, ಕೃಷ್ಣನ್ ಮುಖದಲ್ಲಿ ನಗು ತುಂಬಿದ್ರೇ ಚೆನ್ನಾಗಿ ಕಾಣುತ್ತೆ, ನಿರಾಸೆ ಅಲ್ಲ. ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಈಗ ನೀನೇ ಯಶೋದಾತ್ಕಿಗೆ ಅರ್ಥ ಮಾಡಿಸ್ಬೇಕು. ಋಷಭನಣ್ಣ ಸರಿಯಾಗಿ ಹೇಳ್ತಿದ್ದಾರೆ ನಂದಣ್ಣ. ನೀವೇನೇ ಯಶೋದೆ ಅತ್ಗೆ ಹತ್ರ ಮಾತಾಡ್ಬೇಕು. ಗೆಳೆಯ, ಕೃಷ್ಣ ನನಗೇನೋ ಮಗ, ಆದರೆ ಯಶೋದೆಗೆ ಅವನೇ ಇಡೀ ಜಗತ್ತು. ಅವಳಿಗೆ ಇಡೀ ಜಗತ್ತಿನಲ್ಲಿ ಕೃಷ್ಣನ್ ಕಂಡ್ರೆ ತುಂಬಾನೇ ಪ್ರೀತಿ. ಅವಳನ್ನ ಯಾರಾದ್ರೂ ಒಪ್ಪಿಸಬಹುದು ಅಂದ್ರೆ ಅದು ಕೃಷ್ಣನಿಂದ ಮಾತ್ರ ಸಾಧ್ಯ. ಮೊದ್ಲೇ ಹೇಳಿದ್ದೆ ನಾನ್ ರಾಧೆ ಅಂತ. ನನ್ನ ಯಾರು ಗೆಲ್ಲಕ್ಕಾಗಲ್ಲ. ಕೃಷ್ಣ, ನೀನು ಕೂಡ. ಈಗ್ಲೂ ಸಮಯ ಇದೆ. ಸೋಲೊಪ್ಕೋ ಕೃಷ್ಣ. ನಾನ್ ನಿಮ್ಮಮ್ಮನ್ನ ಒಪ್ಪಿಸ್ತೀನಿ. ರಾಧೆ, ಅಮ್ಮನಿಗೆ ನನ್ ಮೇಲೆ ಕೋಪ ಇದ್ರೆ ತಾನೆ ನೀನ್ ಅಮ್ಮನ್ನ ಒಪ್ಸೋಕಾಗದು. ಯಶೋದೆ ಅಮ್ಮ ನಿನ್ನ ಹತ್ರ ಬೆಳಿಗ್ಗೆಯಿಂದ ಮಾತಾಡಿಲ್ಲ, ನಿನಗ್ ಬೆಣ್ಣೆ ತಿನ್ಸಿಲ್ಲ, ನಿನಗ್ ಪ್ರೀತಿ ತೋರ್ಸಿಲ್ಲ, ಇದಕ್ಕೆ ಸಿಟ್ಟು ಅನ್ನೋದು ಕೃಷ್ಣ. ಇದು ಕೇವಲ ಅಮ್ಮನ್ ನೋಡಿದ್ಯಾ, ಅವಳ ಮನ್ಸನ್ನಲ್ಲ. ಅಮ್ಮನ್ ಮನ್ಸಲ್ಲಿ ನನ್ಗೋಸ್ಕರ ತುಂಬಾ ಪ್ರೀತಿ ಇದೆ. ಅದಕ್ಕೆ ನೀನು ಅಮ್ಮನ್ ಹಿಂದೆ ಹಿಂದೆ ಬೆಣ್ಣೆ ಮಡಿಕೆ ಇಟ್ಕೊಂಡು ತಿರುಗ್ತಿದ್ದೆ. ಮತ್ತೆ ನಿಮ್ಮಮ್ಮ ಹಸ್ತಿರೋ ಕೃಷ್ಣನ್ಗೆ ಒಂಚೂರು ಬೆಣ್ಣೆ ತಿನ್ನಿಸ್ಲಿಲ್ಲ. ನನ್ನ ಅಮ್ಮನ್ ಪ್ರೀತಿ ಬರೀ ಬೆಣ್ಣೆ ತಿನ್ಸೋಕಷ್ಟೇ ಸೀಮಿತ ಅಲ್ಲ. ನನ್ಗಂತೂ ಈ ಜಗತ್ತಲ್ಲಿರೋ ಪ್ರತಿ ವಸ್ತುನಲ್ಲೂ ಅಮ್ಮನ್ ಪ್ರೀತಿ ಇದೆ ಅನ್ಸುತ್ತೆ. ಪ್ರತಿ ಕಣದಲ್ಲೂ ಅಮ್ಮನ್ ಬೆಣ್ಣೆ ರುಚಿನೇ ಇದೆ. ಯಾಕಂದ್ರೆ ಅಮ್ಮ ಹೇಳ್ತಾಳೆ, ನಮ್ ಮನ್ಸಲ್ಲಿ ಏನ್ ಭಾವನೆ ಇದೆಯೋ ಅದೇ ತರ ಇಡೀ ಜಗತ್ ಕಾಣಿಸುತ್ತೆ ಅಂತ. ಇದ್ರ ಅರ್ಥ ನಾನ್ ರಾಧೆ, ನಂಗೆ ಇದ್ರ ಅರ್ಥ ಗೊತ್ತು. ಇದ್ರ ಅರ್ಥ ಏನಂದ್ರೆ ಯಾರ ಭಾವನೆ ಹೇಗಿರುತ್ತೋ ಅವರಿಗೆಲ್ಲಾನು ಹಾಗೆ ಕಾಣಿಸುತ್ತೆ. ನಿನ್ ಗೊತ್ತಿದೆ, ಆದ್ರೆ ಅರ್ಥ ಮಾಡ್ಕೊಂಡಿಲ್ಲ ರಾಧೆ. ಇದನ್ನ ಅರ್ಥ ಮಾಡ್ಕೊಂಡ್ ನೋಡು, ಆಗ ನಿಂಗ್ ಗೊತ್ತಾಗುತ್ತೆ ಅಮ್ಮ ಮತ್ತೆ ಕೃಷ್ಣ, ಅಮ್ಮ ಮತ್ತೆ ಬೆಣ್ಣೆಯ ಅರ್ಥ. ಅಂದ್ರೆ ನಿನ್ ಮಾತಿನ ಅರ್ಥ ಈ ಜಗತ್ತಲ್ಲಿ ನಿಂಗೆ ಎಲ್ಲಾನು ಅಮ್ಮ ಮಾಡಿರೋ ಬೆಣ್ಣೆಗೆ ಸಮಾನ. ಏನ್ ಅನ್ಮಾನನ? ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ಅಂದ್ರೆ ಈ ಮಣ್ಣಲ್ಲೂ ಅಮ್ಮ ಮಾಡಿರೋ ಬೆಣ್ಣೆ ರುಚಿ ಇರುತ್ತಲ್ವಾ? ರುಚಿ ಅಲ್ಲ ರಾಧೆ, ಅಮ್ಮನ್ ಕಂದನ್ ದೃಷ್ಟಿಲಿ ಇದು ಕೂಡ ಬೆಣ್ಣೆನೆ. ಹಾಗಿದೆ, ತಗೋ ಸ್ವಲ್ಪ ತಿನ್ಬೇಕು. ನಂಗೆ ಹೇಳು, ಈ ಬೆಣ್ಣೆ ರುಚಿ ಹೇಗಿದೆ ಅಂತ. ಏನಾಯ್ತು ಕೃಷ್ಣ? ಮಾತಂತೂ ನೀನ್ ದೊಡ್ಡದಾಗ ಆಡ್ತೀಯಾ, ಮತ್ ಯಾಕೆ ಇದನ್ನ ತಿನ್ನಲ್ಲ? ಯಾಕೆ ನಿಮ್ಮ ಅಮ್ಮನ ಪ್ರೀತಿ ಮೇಲೆ ನಂಬಿಕೆ ಅಲ್ವಾ? ರಾಧೆ, ಈ ಕೃಷ್ಣಂಗೆ ತನ್ ಮೇಲಿನ ನಂಬಿಕೆ ಹೋಗ್ಬೋದು, ಆದ್ರೆ ಅಮ್ಮನ ಮೇಲಿನ ನಂಬಿಕೆ ಹೋಗಲ್ಲ. ನಂಗೆ ನಿನ್ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ನೀನು ಈ ಮಣ್ಣನ್ನ ತಿಂದು ತೋರಿಸಿದ್ರೇನೆ ನಾನು ಒಪ್ಕೊಳ್ಳೋದು. ರಾಧೆ, ಇದನ್ನ ಮಣ್ಣು ಅನ್ಬೇಡ, ಯಾಕಂದ್ರೆ ಇದ್ರಲ್ಲೂ ಅಮ್ಮನ ಪ್ರೀತಿ ಇದೆ.
ನಂಗೂ ಇದೇ ಬೇಕಾಗಿತ್ತು. ಈಗ ನಾನು ನೋಡ್ತೀನಿ ನಿನ್ ಮಣ್ ತಿನ್ನೋದನ್ನ ನೋಡಿ ಯಶೋದೆ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಾರಾಯಣ ನಾರಾಯಣ. ಮಾತೆ, ಪ್ರಭುವಿನ ಎಂತಹ ಲೀಲೆ ಇದು ಮಾತೆ. ಮಣ್ಣಿನಲ್ಲಿ ಕೂಡ ಬೆಣ್ಣೆಯ ಸ್ವಾದ ಸಿಗುತ್ತಿದೆ ಮಾತೆ. ಪ್ರೇಮ ಅಗಮ ಅನುಪಮ ಅಮಿತ ಅಬ್ಧಿಯೊಡಲಿಗೂ ಆಳ. ಈ ಕಾರಣದಿಂ ಸರ್ವರಸಗಳು ಎಂದಿಗೂ ಸದಾ ಸಮಾನ. ನಾರಾಯಣ ನಾರಾಯಣ. ದೇವರ್ಷಿ, ಇದು ಮಾಯೆಯಲ್ಲ, ಪ್ರೇಮದ ಮಹಿಮೆ. ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಎಲ್ಲ ರಸವೂ ಒಂದೇ ಸಮಾನವಾಗುತ್ತದೆ. ಇದು ಮಾತೆ ಯಶೋದೆ ಮತ್ತು ಕೃಷ್ಣನ ಅನುಪಮ ಮತ್ತು ಸಾಗರಕ್ಕಿಂತಲೂ ಆಳವಾದ ಪ್ರೇಮವೇ ತಾನೆ. ಅದರ ಕಾರಣ ಮಣ್ಣಿನಲ್ಲೂ ನಂದಪುತ್ರನಿಗೆ ಬೆಣ್ಣೆಯ ಸ್ವಾದ ಸಿಗುತ್ತಿದೆ. ಅಮ್ಮ, ನಾನು ಯಾವತ್ತೂ ಈ ತರ ಬೆಣ್ಣೆ ತಿಂದೇ ಇಲ್ಲ. ರುಚಿಯಾಗಿದೆ, ತುಂಬಾ ರುಚಿಯಾಗಿದೆ. ಪ್ರತಿದಿನ ಹೀಗೆ ಬೆಣ್ಣೆ ತಿನ್ಬೇಕು ಅಮ್ಮ. ಕಂದ, ಏನ್ ತಿಂತಾ ಇದೀಯ ನೀನು? ಕಂದ, ಬಾಯಿ ತೆಗಿ. ನೀನ್ ಎಷ್ಟೇ ಹಠ ಮಾಡಿದ್ರು ನಿನ್ ಬಾಯಲ್ಲಿ ಏನಿದೆ ಅಂತ ನಾನು ನೋಡ್ಲೇಬೇಕು. ತೆಗಿ ಬಾಯಿ. ಕೃಷ್ಣ ನನಗೆ ಎಲ್ಲ ಗೊತ್ತಿದೆ. ರಾಧೆ ನನಗೆ ಹೇಳಿದ್ಲು, ನೀನ್ ಮಣ್ ತಿಂದಿದ್ಯಾ ಅಲ್ವಾ? ಒಂದ್ಸಲ ನಾನು ನಿನ್ಗೆ ಬೆಣ್ಣೆ ತಿನ್ನಿಸ್ಲಿಲ್ಲ ಅಂತ ನೀನು ಮಣ್ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಯಾ? ನಿನ್ ಬಾಯಿ ತೆಗಿಯೋವರೆಗೂ ನಾನು ನಿನ್ನ ನಂಬೋದಿಲ್ಲ ಕೃಷ್ಣ. ಬಾಯಿ ತೆಗಿ. ನಾರಾಯಣ ನಾರಾಯಣ. ಮಾತೆ ಯಶೋದೆಯ ಮಾತು ತರ್ಕಸಂಗತವಾಗಿದೆ. ಆದರೆ ಮಾತೆ, ಕೃಷ್ಣನ ಹಠ ಅರ್ಥವೇ ಆಗುತ್ತಿಲ್ಲ. ಕೃಷ್ಣ ಅಮ್ಮನನ್ನು ಅತ್ಯಂತ ಪ್ರೀತಿ ಮಾಡುತ್ತಾನೆ. ಆದರೆ ಕೃಷ್ಣನು ತನ್ನ ಅಮ್ಮನ ಎದುರು ಆಕೆ ಹೇಳಿದ ಮೇಲೂ ಏಕೆ ತನ್ನ ಬಾಯಿ ತೆರೆಯಲಾರ ಮಾತೆ? ನಂದಪುತ್ರನ ಈ ತುಂಟಾಟದಲ್ಲಿ ಯಾವ ರಹಸ್ಯ ಅಡಗಿರಬಹುದು ಮಾತೆ? ದೇವರ್ಷಿ, ನಂದಪುತ್ರನ ಪ್ರತಿಯೊಂದು ಕಾರ್ಯವೂ ಒಂದು ಲೀಲೆಯೇ. ಅವನು ಏನೇ ಮಾಡಿದರೂ ಅದರ ಹಿಂದೆ ವಿಧಿಯ ಗೂಢ ಉದ್ದೇಶ ಅಡಗಿರುತ್ತದೆ. ಈಗ ಅವನ ಬಾಯೊಳಗೆ ಸೃಷ್ಟಿಯ ಯಾವ ರಹಸ್ಯ ಇದೆ ಎಂಬುದು ಅವನು ಬಾಯಿ ತೆರೆದ ನಂತರವೇ ತಿಳಿಯುವುದು ದೇವರ್ಷಿ. ನಾರಾಯಣ ನಾರಾಯಣ. ಆಯ್ತು, ನೀನ್ ಬಾಯಿ ತೆಗಿಯಲ್ಲ ಅಲ್ವಾ? ಹಾಗಾದ್ರೆ ಇವತ್ತಿಂದ ನಾನು ನಿನ್ನ ಅಮ್ಮನೇ ಅಲ್ಲ. ಇಲ್ಲಮ್ಮ, ನೀನೇ ನನ್ನಮ್ಮ. ನೀನ್ ಏನ್ ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ನೀನ್ ನನ್ ಬಾಯಿ ನೋಡ್ಬೇಕಲ್ವಾ ಅಮ್ಮ? ಸರಿ, ಹಾಗಾದ್ರೆ ನಿನ್ಗೋಸ್ಕರ ನಾನು ಬಾಯಿ ತೆಗಿತೀನಿ. ಕಣ ಕಣದೊಳಗೆ ನೀನಡಗಿರುವೆ, ಕಣ ಕಣದೊಳಗೆ ನೀನಡಗಿರುವೆ. ಕಾಲವ ನೀನೇ ಸರಿಸುತ್ತಲಿರುವೆ, ಕಾಲವ ನೀನೇ ಸರಿಸುತ್ತಲಿರುವೆ. ಮೂಜಗವಿದರ ನಾಥನಾಗಿರುವೆ, ದೀನ ಅನಾಥ ಸಂಗಾತಿನಿ ಪ್ರಭುವೆ. ಜಯ ಜಯ